ಸಾಲು ಸಾಲು ರಜೆ ಇರುವ ಹಿನ್ನೆಲೆಯಲ್ಲಿ ಬೆಂಗಳೂರಿಗರು ಅಂದ್ರೆ ಬೆಂಗಳೂರಿನಿಂದ ಸಾಕಷ್ಟು ಜನರು ತಮ್ಮ ತಮ್ಮ ಊರುಗಳಿಗೆ ಹೋಗ್ತಿದ್ದಾರೆ. ಹೀಗಾಗಿ ಮೆಜೆಸ್ಟಿಕ್ ಸುತ್ತಮುತ್ತ ಸಾಕಷ್ಟು ಟ್ರಾಫಿಕ್ ಜಾಮ್ ಉಂಟಾಗಿದ್ದು ದೀಪಾವಳಿ ಹಬ್ಬ ಮತ್ತು ಸಾಲು ಸಾಲು ರಜೆ ಇರುವ ಹಿನ್ನೆಲೆಯಲ್ಲಿ ಊರುಗಳತ್ತ ಮುಖ ಮಾಡಿದ ಬೆಂಗಳೂರಿನ ನಿವಾಸಿಗಳು ಮೆಜೆಸ್ಟಿಕ್ ಸುತ್ತಮುತ್ತ ಕಂಪ್ಲೀಟ್ ಆಗಿ ಟ್ರಾಫಿಕ್ ಜಾಮ್ ಆಗಿದ್ದು ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಭಾರೀ ಜನಸಂದಣಿ ಉಂಟಾಗಿದೆ. ಒಟ್ಟಾರೆಯಾಗಿ ತುಮಕೂರು ರಸ್ತೆಯಲ್ಲೂ ಕೂಡ ಟ್ರಾಫಿಕ್ ಜಾಮ್ ಆಗಿದೆ. ಹೀಗೆ ತಮ್ಮ ತಮ್ಮ ಊರುಗಳಿಗೆ ಬೆಂಗಳೂರಿನಿಂದ ಸಾಕಷ್ಟು ಜನ ಹೋಗ್ತಿರುವ ಕಾರಣದಿಂದ ಮೆಜೆಸ್ಟಿಕ್ ಸುತ್ತಮುತ್ತ ಸಾಕಷ್ಟು ಟ್ರಾಫಿಕ್ ಜಾಮ್ ಉಂಟಾಗಿದೆ. ಗಮನಿಸ್ತಾ ಇರಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಇನ್ನು ವೀಕೆಂಡ್ ಬೇರೆ, ಜೊತೆಗೆ ಸೋಮವಾರದಿಂದ ದೀಪಾವಳಿ ಹಬ್ಬದ ರಜೆ ಇರುವ ಕಾರಣದಿಂದ ಬೆಂಗಳೂರಿನಿಂದ ಅಂದ್ರೆ ಆಫೀಸಿಗೆ ರಜೆ ಇರುವ ಕಾರಣ ಬೆಂಗಳೂರಿನಿಂದ ತಮ್ಮ ತಮ್ಮ ಊರುಗಳಿಗೆ ಹೋಗ್ತಾ ಇದ್ದಾರೆ. ಹೀಗಾಗಿ ಮೆಜೆಸ್ಟಿಕ್ ಸುತ್ತಮುತ್ತ ಸಾಕಷ್ಟು ಟ್ರಾಫಿಕ್ ಜಾಮ್ ಉಂಟಾಗಿದ್ದು ಒಂದಷ್ಟು ಸಮಸ್ಯೆ ಕೂಡ ಉಂಟಾಗಿದೆ. ಮೆಜೆಸ್ಟಿಕ್, ಯಶವಂತಪುರ ಸೇರಿದಂತೆ ಹಲವಾರು ಕಡೆ ಅಂದ್ರೆ ಮೆಜೆಸ್ಟಿಕ್ ಸುತ್ತಮುತ್ತ ಟ್ರಾಫಿಕ್ ಸಮಸ್ಯೆ ಉಂಟಾಗಿದೆ. ರಜೆ ಹಾಗೂ ದೀಪಾವಳಿ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಜನ ಅವರವರ ಊರುಗಳತ್ತ ತೆರಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಮೆಜೆಸ್ಟಿಕ್ನ KSRTC ಬಸ್ ನಿಲ್ದಾಣ ಕಂಪ್ಲೀಟ್ ಆಗಿ ಜನಜಂಗಳಿಂದ ತುಂಬಿ ತುಳುಕ್ತಾ ಇದೆ. ನಾನಿವತ್ತು KSRTC ಬಸ್ ನಿಲ್ದಾಣದ ಟರ್ಮಿನಲ್ 1 ಬಳಿ ಇದ್ದೇನೆ. ನೋಡಬಹುದಾಗಿದೆ, ಎಲ್ಲಿ ನೋಡಿದ್ರು ಜನ ಜನ ಜನ. ಯಾಕಂತಂದ್ರೆ ನಾಳೆ ರವಿವಾರ, ನಾಡಿದ್ದು ನರಕ ಚತುರ್ದಶಿ, ಇನ್ನು ಮಂಗಳವಾರ ಅಮಾವಾಸ್ಯೆ, ಬುಧವಾರ ಬಲಿಪಾಡ್ಯಮೆ ಇದೆ. ಜೊತೆಗೆ ಗುರುವಾರ ಹಾಗೂ ಶುಕ್ರವಾರ 2 ದಿನ ರಜೆ ಹಾಕಿದ್ರೆ ಸಾಕು, 1 ವಾರಗಳ ಕಾಲ ಅವರಿಗೆ ಅವಕಾಶ ಸಿಗುತ್ತೆ. ಈ ನಿಟ್ಟಿನಲ್ಲಿ 1 ವಾರದ ಪ್ಲಾನ್ ಅನ್ನ ಮಾಡಿಕೊಂಡು ಜನ ಅವರವರ ಊರುಗಳತ್ತ ತೆರಳ್ತಾ ಇದ್ದಾರೆ. ನಿನ್ನೆಯೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಇತ್ತು. ನಿನ್ನೆ IT-BT ಕಂಪನಿಯ ಉದ್ಯೋಗಿಗಳು ಹೆಚ್ಚಾಗಿ ಶುಕ್ರವಾರದ ಕೆಲಸವನ್ನ ಮುಗಿಸ್ಕೊಂಡು ಅವರವರ ಊರುಗಳಿಗೆ ತೆರಳಿದ್ರು. ಇವತ್ತು ಸಾಕಷ್ಟು ಜನ ಕೂಡ ಇವತ್ತು KSRTC ಬಸ್ ನಿಲ್ದಾಣದಲ್ಲಿದ್ದಾರೆ. ನೋಡಬಹುದಾಗಿದೆ, ಪ್ಲಾಟ್ಫಾರ್ಮ್ಗಳಂತೂ ಜನರಿಂದ ತುಂಬಿ ತುಳ್ತಕ್ಕಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಇಲ್ಲಿ ಸಾಕಷ್ಟು ಬಸ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. KSRTCಯಿಂದ 2500ಕ್ಕೂ ಹೆಚ್ಚು ಒಂದು ಬಸ್ಸಸ್ಗಳ ವ್ಯವಸ್ಥೆಯನ್ನು ಮಾಡಿದರೆ BMTCಯಿಂದಲೂ ಕೂಡ 400ಕ್ಕೂ ಹೆಚ್ಚು ಒಂದು ಬಸ್ಸಸ್ಗಳ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಒಂದೆಡೆ ಪ್ರೈವೇಟ್ ಬಸ್ಗಳು ಕೂಡ ದುಪ್ಪಟ್ಟು 4 ಪಟ್ಟು ಹಣವನ್ನು ಕೂಡ ವಸೂಲಿಯನ್ನು ಮಾಡ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಹೆಚ್ಚಿನ ಜನ KSRTC ಬಸ್ಗಳಿಗೂ ಕೂಡ ಮುಗಿಬೀಳ್ತಾ ಇದ್ದಾರೆ. ಹೀಗಾಗಿ ಇಡೀ ಒಂದು KSRTC ಬಸ್ ನಿಲ್ದಾಣ ಜನರಿಂದ ತುಂಬಿ ತುಳುಕ್ತಾ ಇದೆ. ಇವತ್ತೇ ದೀಪಾವಳಿ ಹಬ್ಬವನ್ನ ಆಚರಿಸಲಿಕ್ಕೆ ಜನ ಅವರವರ ಊರುಗಳತ್ತ ತೆರಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ KSRTC ಬಸ್ ನಿಲ್ದಾಣದಲ್ಲಿ ಜನಜಂಗುಳಿ ನೆರೆದಿದೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು. ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ರಜದ ಕಾರಣ ವಾಪಸ್ ಊರಿಗೆ ಹೋಗ್ತಾ ಇರುವಂಥವ್ರ ಸಂಖ್ಯೆ ಇವತ್ತು ಕೂಡ ಜಾಸ್ತಿ ಇದೆ. ಸೊ ಪರಿಣಾಮವಾಗಿ ಬೆಂಗಳೂರಲ್ಲಿ ಇವತ್ತು ಕೂಡ ಅನೇಕ ಕಡೆಗಳಲ್ಲಿ ಭಾಳ ದೊಡ್ಡ ಮಟ್ಟದ ಟ್ರಾಫಿಕ್ ಜಾಮ್ ಆಗ್ತಾ ಇರುವಂಥದ್ದು ಗಮನಿಸ್ತಾ ಇದ್ರಿ. ತುಮಕೂರು ಕನೆಕ್ಟ್ ಆಗುವಂಥ ಹೈವೇ ಅಂದರೆ ಹೆಚ್ಚು ಕಡಿಮೆ ಅರ್ಧ ಉತ್ತರ ಕರ್ನಾಟಕದ ಭಾಗಗಳೇನಿದೆ ಅಂದರೆ ರಾಜ್ಯದ ಅರ್ಧ ರಾಜ್ಯಗಳಿಗೆ ಸಂಪರ್ಕವನ್ನು ಕಲ್ಪಿಸುವಂತಹ ರಸ್ತೆ, ಸುಮಾರು 14-15 ಜಿಲ್ಲೆಗಳಿಗೆ ಸಂಪರ್ಕವನ್ನು ಕಲ್ಪಿಸುವಂಥ ರಸ್ತೆ ಏನಿದೆ ಅದು ಕಂಪ್ಲೀಟಾಗಿ ಜಾಮ್ ಆಗ್ತಾ ಇರುವಂಥದ್ದು. ಯಶವಂತಪುರ ಸೇರಿದಂತೆ ಹಿಂಭಾಗ ಅಂದರೆ ಯಶವಂತಪುರದಿಂದ ಹಿಂದೆ ಇರುವಂತಹ ಸರ್ಕಲ್ ಏನಿದೆ PU ಬೋರ್ಡ್, ಮಲ್ಲೇಶ್ವರಂನ PU ಬೋರ್ಡ್ ಸರ್ಕಲಿಂದನೂ ಕೂಡ ಭಾಳ ದೊಡ್ಡ ಪ್ರಮಾಣದ ಟ್ರಾಫಿಕ್ ಉಂಟಾಗ್ತಾ ಇರುವಂಥ ಕಾರಣಕ್ಕಾಗಿ ವಾಹನ ದಟ್ಟಣೆ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಗಮನಿಸ್ಬೋದು, ಸುಮಾರು ಕಿಲೋಮೀಟರ್ ಗಟ್ಟಲೆ ಈ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ನಿನ್ನೆಯೂ ಕೂಡ ಇಂತಹದ್ದೇ ಪರಿಸ್ಥಿತಿ ಇತ್ತು. ಲಾಂಗ್ ವೀಕೆಂಡ್ ಜೊತೆಗೆ ದೀಪಾವಳಿ ರಜದ ಹಿನ್ನೆಲೆಯಲ್ಲಿ ತಮ್ಮ ತಮ್ಮ ಊರುಗಳಿಗೆ ವಾಪಸ್ ಜನ ಹೋಗ್ತಾ ಇದ್ದಾರೆ. ಪರಿಣಾಮವಾಗಿ ಬೆಂಗಳೂರಿನಲ್ಲಿ ಸಂಜೆಯಿಂದಲೂ ಕೂಡ ಬಹಳ ದೊಡ್ಡ ಮಟ್ಟದ ಟ್ರಾಫಿಕ್ ಇವತ್ತು ಕೂಡ ಎದುರಿಸಬೇಕಾದಂಥ ಸ್ಥಿತಿ ನಿರ್ಮಾಣ ಆಗ್ತಾಯಿದೆ. ಕೇವಲ ಇದೊಂದು ರಸ್ತೆ ಮಾತ್ರ ಅಲ್ಲ, ಹೆಚ್ಚು ವಾಹನ ದಟ್ಟಣೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಒಂದು ಊರಿಗೆ ಹೋಗುವಂಥವರಿಗೂ ಕೂಡ ಸಾಕಷ್ಟು ಸಮಸ್ಯೆಗಳಾಗ್ತದೆ. ಜೊತೆಗೆ ಬೆಂಗಳೂರಿನಲ್ಲಿ ಓಡಾಟ ಮಾಡಬೇಕು ಅಂತ ಏನಾದರೂ ರಸ್ತೆಗಳಿದ್ರೆ ಅಂಥವರು ಕೂಡ ಬಹಳ ದೊಡ್ಡ ಮಟ್ಟದ ಸಮಸ್ಯೆಯನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಬೆಂಗಳೂರಿನ ಒಳಭಾಗಕ್ಕೆ ಬರುವಂಥ ರಸ್ತೆಗಳೇನಿದ್ದಾವೆ ಅವೆಲ್ಲವೂ ಕೂಡ ಕಂಪ್ಲೀಟ್ ಖಾಲಿಯಾಗಿದೆ. ಒಳಭಾಗಕ್ಕೆ ಬರುವಂಥವರು ಸರಾಗವಾಗಿ ಬರ್ಬೋದು. ಆದರೆ ಬೆಂಗಳೂರಿನಿಂದ ಹೊರಭಾಗಕ್ಕೆ ಹೋಗುವಂಥ ರಸ್ತೆಗಳೇನಿದೆ ಅವೆಲ್ಲವೂ ಕೂಡ ಕಂಪ್ಲೀಟ್ ಜಾಮ್ ಆಗಿರುವಂಥ ಪರಿಣಾಮವಾಗಿ ವಾಹನ ಸವಾರರು ಪರದಾಡಬೇಕಾಗಿದೆ. ಗಂಟೆಗಟ್ಟಲೆ, ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ನಲ್ಲಿ ನಿಂತು ರಸ್ತೆಯಲ್ಲೇ ಕಾಯಬೇಕಾದಂಥ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇದೆ. ನಿನ್ನೆಯೂ ಕೂಡ ಇಂತಹದ್ದೇ ಪರಿಸ್ಥಿತಿ ಇತ್ತು, ಇವತ್ತು ಕೂಡ ಇಂತಹದ್ದೇ ಪರಿಸ್ಥಿತಿ ಇದೆ. ನಾಳೆಯೂ ಕೂಡ ಬಹುತೇಕ ಇದೇ ರೀತಿಯಾದಂತಹ ಪರಿಸ್ಥಿತಿ ಇರುವ ಸಾಧ್ಯತೆ ಇದೆ. ಕಾರಣ ಭಾನುವಾರ ಆಗಿದೆ. ಸೊ 3 ದಿನ ರಜೆಗಳು ಇರುವಂಥ ಕಾರಣಕ್ಕಾಗಿ ಭಾನುವಾರ ಆದಮೇಲೂ ಕೂಡ ರಜೆಗಳು ಇರುವಂಥ ಕಾರಣಕ್ಕಾಗಿ ಹೆಚ್ಚು ಟ್ರಾಫಿಕ್ ದಟ್ಟಣೆ ಆಗ್ತದೆ. ಸೊ
ಸಂಜೆ ಮೇಲೆ ಬೆಂಗಳೂರಿನ ಅನೇಕ ಕಡೆಗಳಲ್ಲಿ ಇದೇ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಬೆಂಗಳೂರಿನಿಂದ ಹೊರ ಹೋಗುವಂಥವರಿಗೆ ಟ್ರಾಫಿಕ್ ಜಾಮ್ ಎಫೆಕ್ಟ್ ದೊಡ್ಡ ಮಟ್ಟದಲ್ಲಿ ತಟ್ತಾ ಇದೆ. ಒಳಭಾಗಕ್ಕೆ ಬರುವಂಥವ್ರು ಆರಾಮಾಗಿ ಸರಳವಾಗಿ ಬರುವಂಥ ಅವಕಾಶಗಳಿದ್ರೂ ಕೂಡ ಹೊರಭಾಗಕ್ಕೆ ಊರಿಗೆ ಹೊಂಟಂಥವ್ರು ಒಂದಷ್ಟು ಟ್ರಾಫಿಕ್ ಸಮಸ್ಯೆಯನ್ನು ಗಂಟೆಗಟ್ಟಲೆ ಎದುರಿಸಬೇಕಾದಂಥ ಸ್ಥಿತಿ ಇವತ್ತು ಕೂಡ ಮುಂದುವರಿತಾ ಇದೆ. ಕ್ಯಾಮ್ರಾ ಪರ್ಸನ್ ಸುಹಾಸ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.